ಹೇ ಗಾಯ್ಸ್, ನಾನು ಈ ಸತಿ ಸೂಪರ್ ಆಗಿರುವಂತಹ ಅಮೆಝಾನ್ ಬ್ಯಾಗ್ ಕಲೆಕ್ಷನ್ಸ್ ನ ತೋರಿಸ ಬಂದಿದ್ದೀನಿ. ಸಖತ್ತಾಗಿರುವಂತಹ ಬ್ಯಾಗ್ ಸೇಮ್ ಅಲೋನ್ ಅನ್ನುವಂಥ ಬ್ರ್ಯಾಂಡಲ್ಲಿ ತೊಗೊಂಡಂಥ ಬ್ಯಾಗ್ಸ್ಗಳು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸ್ಲಿಂಗ್ಸ್ ಬ್ಯಾಗ್ಸ್ಗಳಾಗಿರುತ್ತೆ, ಪರ್ಸ್ ಆಗಿರುತ್ತೆ. ಒಂದು 3 ಬ್ಯಾಗು ಕ್ವಾಲಿಟಿ ಅಂತೂ ಟಾಪ್ ನಾಚ್ ಆಗಿದೆ. ನನಗೆ ಈ ಪ್ರೈಸ್ಗೆ ಇದು ಸೂಪರ್ ವರ್ತಿ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ಇದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡೆ. ನಾನು ಇದನ್ನು ಏನು ಹೇಳೋದು, ಆಲ್ರೆಡಿ ಈ ಪರ್ಸ್ನ ನಾನು ಯೂಸು ಮಾಡಿಕೊಂಡೆ, ತುಂಬಾ ಚೆನ್ನಾಗಿದೆ. ಸೊ ಇದರ ಕ್ವಿಕ್ ರಿವ್ಯೂನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಈ ಬ್ಯಾಗಲ್ಲಿ ಇಷ್ಟ ಆಯಿತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಬ್ಯಾಗ್ ಸೇಮ್ ಅಲೋನ್ ಅನ್ನೋದು ಬಂದ್ಬಿಟ್ಟು ಒಂದು ಒಳ್ಳೆ ಕಂಪನಿ ಬ್ಯಾಗ್ಗಳಿಗೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ನಾನು ಆಫರಲ್ಲಿ ತೊಗೊಂಡೆ. ಇವಾಗ ನನಗೆ ಆಫರ್ ಇದೆಯಾ ಅಂತ ಗೊತ್ತಿಲ್ಲ, ಬಟ್ ಇದು ಸೂಪರ್ ಆಗಿತ್ತು. ಒಂದು ಸಣ್ಣ ಸ್ಲಿಂಗ್ ಬ್ಯಾಗ್ ಇದು. ಇದರಲ್ಲಿ ನೀವು ದೊಡ್ಡದಾಗಿ ಏನೂ ಕ್ಯಾರಿ ಮಾಡ್ಲಿಕ್ಕಾಗಲ್ಲ, ಬಟ್ ಎಲ್ಲಾದರೂ ಲೈಕ್ ಗಾಡಿಯಲ್ಲಿ ಹೋಗ್ತೀರಾ, ಲೈಕ್ ಸಿಂಪಲ್ಲಾಗಿ ಎಲ್ಲಾದರೂ ಶಾಪಿಂಗ್ ಹೋಗ್ತೀರಾ ಅಂದರೆ ಬರೀ ಫೋನು, ಪರ್ಸು, ಖರ್ಚೀಫು ಈ ಥರ ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನ ಕ್ಯಾರಿ ಮಾಡ್ಕೊಳ್ಳೋಕ್ಕೆ ಸೂಪರ್ ಆಗಿರುತ್ತೆ. ಎಸ್ಪೆಷಲಿ ಗಾಡೀಲಿ ಹೋಗಬೇಕಾದ್ರೆ ನಾವು ಸ್ಲಿಂಗ್ ಬ್ಯಾಗ್ ಅನ್ನೋದ್ರಿಂದ ಒಂದು ಸೈಡ್ ಈ ಥರ ಹಾಕೊಂಡ್ವಿ ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ. ಸೈಜ್ ವೈಸ್ ನಾನು ಏನು ಎಕ್ಸ್ಪೆಕ್ಟ್ ಮಾಡೋದು ಅದಕ್ಕಿಂತ ಚೂರು ಚಿಕ್ಕದಾಗೆ ಬಂದಿದೆ, ಬಟ್ ಇಟ್ಸ್ ಓಕೆ. ನನಗೆ ಈ ಪ್ರೈಸ್ಗೆ ಇದು ಡೆಫಿನೆಟ್ಲಿ ವರ್ತಿ ಅನ್ನಿಸ್ತು. ಸೊ ಅದರಿಂದಲೇ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡೆ. ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅವೈಲೇಬಲ್ ಇದೆ. ಲೈಕ್ ಇದಾಗಲಿ, ಇದು ನಾನು ತೊಗೊಂಡಿದ್ದು ಬ್ಲ್ಯಾಕ್ ಆಗಿರುತ್ತೆ. ಇದಾದಮೇಲೆ ಟ್ಯಾನ್ ಇದೆ, ಯೆಲ್ಲೋ ಇದೆ, ವೈಟ್ ಇದೆ, ಗ್ರೀನ್ ಇದೆ, ರೆಡ್ ಇದೆ. ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿ ಈ ಬ್ಯಾಗ್ ಇತ್ತು. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಎಸ್ಪೆಷಲಿ ನನಗೆ ಈ ಡಿಸೈನ್ ಸಖತ್ ಇಷ್ಟ ಆಯಿತು. ನಿಮಗೆ ನೆನಪಿದೆಯಾ? ತುಂಬ ಜನ ಗೊತ್ತಿರುತ್ತೆ ಅನಿಸುತ್ತೆ. ಲೈಕ್ ಈ ಎಂಥದ್ದು, ಈ ಗೌರ್ಮೆಂಟ್ ಬಸ್ಸಲ್ಲಿ ಕಂಡಕ್ಟರ್ ಬ್ಯಾಗ್ ಥರ ಇತ್ತು. ಸೊ ಅದರಿಂದಲೇ ಇದ್ರ ಮೇಲೆ ಒಂದು ಪ್ರೀತಿ ಇದ್ದು ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡೆ. ಬಟ್ ಇಟ್ಸ್ ಓಕೆ, ಸೂಪರ್ ಆಗಿದೆ ಈ ಬ್ಯಾಗು. ಸೊ ಇದೇನಾದರೂ ನಿಮಗೆ ಬೇಕು ಅಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಆಗೋದ್ರಿಂದ ಓಕೆ. ಇನ್ ಕೇಸ್ ನಾನು ಏನಾದರೂ ಈ ಕಲರಲ್ಲಿ ತೊಗೊಂಡಿದ್ದೆ ಅಂದರೆ ಕನ್ಫರ್ಮ್ ಕಂಡಕ್ಟರ್ ಬ್ಯಾಗ್ ಥರನೇ ಇದ್ದಿರೋದು. ಇಟ್ಸ್ ಓಕೆ, ಜೋಕ್ಸ್ ಅಪಾರ್ಟ್. ಬಟ್ ನನಗೆ ಈ ಬ್ಯಾಗ್ ಬಂದ್ಬಿಟ್ಟು ಸೂಪರಾಗಿ ಇಷ್ಟ ಆಯಿತು. ಸೊ ದಟ್ ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡೆ. ಕ್ವಾಲಿಟಿ ಆಗಲಿ, ಡಿಸೈನ್ ಆಗಲಿ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹೌದು, ಎಕ್ಸ್ಟ್ರಾ ಏನೂ ಇಲ್ಲ ಈ ಬ್ಯಾಗಲ್ಲಿ. ಲೈಕ್ ಒಂದು ಜಿಪ್ಪು ಕೂಡ ಇಲ್ಲ, ಬರೀ ಇದಿರುತ್ತೆ. ಇದನ್ನು ಹೀಗೆ ಹಾಕ್ಕೊಂಡ್ವಿ ಅಂದರೆ ಅಷ್ಟೇ, ಮುಗೀತು ಕತೆ. ಬಟ್ ನನಗೆ ಇದು ಕ್ವಾಲಿಟಿ ಇಷ್ಟ ಆದ್ದರಿಂದ ನನಗೆ ಇದು ಓಕೆ ಅನ್ನಿಸ್ತು. ಸೊ ಅದರಿಂದ ಇದು ನಾನು ಪರ್ಚೇಸ್ ಮಾಡ್ಕೊಂಡೆ. ಇದೇನಾದರೂ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಬ್ಯಾಗ್ ಅಂದರೆ ಇದೂ ಅಷ್ಟೇ. ಇದು ಒಂದು ಸ್ಲಿಂಗ್ ಬ್ಯಾಗು, ಬಟ್ ಸೈಜ್ ವೈಸ್ ಸ್ವಲ್ಪ ಓಕೆ ಅನ್ನುವಂಥ ಸೈಜು. ಇದೂ ಅಷ್ಟೇ. ನಮಗೆ ಒಂದು ಸಣ್ಣ ಪುಟ್ಟ ಥಿಂಗ್ಸ್ ಲೈಕ್ ಬೈಕ್ ಕೀಸು, ಮನೆ ಕೀಸು, ಮತ್ತು ಸಣ್ಣ ವಾಲೆಟ್ಟು, ಕರ್ಚೀಫು, ಮತ್ತು ಎಂಥದ್ದು ಫೋನ್ಸು, ಈ ಥರ ಸಣ್ಣ ಪುಟ್ಟ ಥಿಂಗ್ಸ್ಗಳೆಲ್ಲ ಆಲ್ಮೋಸ್ಟ್ ಕ್ಯಾರಿ ಮಾಡ್ಬೋದು. ಸೊ ಕ್ವಾಲಿಟಿ ಕೂಡ ಅಷ್ಟೇ, ತುಂಬಾ ಡೀಸೆಂಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ತೀನಿ. ಈ ಪ್ರೈಸ್ಗೆ ನಾನು ಪರ್ಚೇಸ್ ಮಾಡಿದಂಥ ಪ್ರೈಸ್ಗೆ ಇದು ಡೆಫಿನೆಟ್ಲಿ ವರ್ತಿ. ನಾನು ಬಂದುಬಿಟ್ಟು ವಾರ್ಡ್ರೋಬ್ ಸೇಲಲ್ಲಿ ತೊಗೊಂಡೆ. ಕ್ವಾಲಿಟಿ ನನಗೆ ತುಂಬ ಸ್ಯಾಟಿಸ್ಫೈಡ್ ಆಗಿತ್ತು. ಸಿಂಗಲ್ ಜಿಪ್ ಇದೆ, ಮತ್ತು ಒಳಗಡೆ ಕೂಡ ನೋಡಿರಿ ಒಂಥರ ಆ ಕ್ವಾಲಿಟಿ ಬಂದ್ಬಿಟ್ಟು ನನ್ನ ಕೈಲಿ ಈಸಿಯಾಗಿ ಫೀಲ್ ಮಾಡ್ಲಿಕ್ಕಾಗುತ್ತೆ. ಓಕೆ, ಇದು ಸೂಪರ್ ಆಗಿದೆ ಅಂತ. ಬಟ್ ಇವಾಗ ಬಂದ್ಬಿಟ್ಟು ನಮಗೆ ಒಂದು ಐ ಥಿಂಕ್ 350 ಏನೋ ಆಗಿದೆ. ನಾನು ತೊಗೊಳ್ಬೇಕಾದ್ರೆ 249 ಆ ಥರ ಇತ್ತು ಇದು. ಸೊ 249ಗೆ ಇದು ಡೆಫಿನೆಟ್ಲಿ ಸೂಪರ್ ವರ್ತಿ ಅನ್ನಿಸ್ತು. ಅದರಿಂದಲೇ ನಾನು ಪರ್ಚೇಸ್ ಮಾಡಿಕೊಂಡೆ. ಮತ್ತು ಸೈಡಲ್ಲಿ ಕೂಡ ನೋಡಲಿಕ್ಕೆ ಈ ಥರ ಬ್ಯೂಟಿಫುಲ್ ಆಗಿದೆ. ಬ್ಯಾಕ್ ಸೇಮ್ ಅಲೋನಲ್ಲಿ ಒಳ್ಳೆ ಆಫರ್ಸ್ ಬರುತ್ತೆ. ಮೇ ಬಿ ಇವಾಗ ಇದು ಪ್ರೈಸ್ ಜಾಸ್ತಿ ಆಗಿರ್ಬೋದು, ಮುಂದಕ್ಕೆ ಫ್ಯೂಚರಲ್ಲಿ ನೆಕ್ಸ್ಟ್ ಸೇಲಲ್ಲಿ ಇದು ಖಂಡಿತ ಆಫರಲ್ಲಿ ಸಿಗುತ್ತೆ. ಅದು ಕೂಡ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಬೋದು. ಇದರಲ್ಲಿ ಕೂಡ ಅಷ್ಟೇ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ. ಇದು ಬೇಕಂದರೆ ಇದನ್ನು ಕೂಡ ಖರೀದಿ ಮಾಡ್ಕೊಳ್ಳಿ. ನನಗೆ ಈ ಪ್ರಾಡಕ್ಟ್ ಕೂಡ ತುಂಬಾ ಇಷ್ಟ ಆಯಿತು, ಅದಕ್ಕೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇನ್ನೂ ಕೂಡ ಏನು ಹೇಳೋದು, ಲೈಕ್ ಆಲ್ಮೋಸ್ಟ್ ನಾನು ವೀಡಿಯೋಸ್ ಹಾಕಬೇಕಾದ್ರೆ ಎಲ್ಲದರ ಲಿಂಕ್ಸ್ನ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ. ಇನ್ ಕೇಸ್ ಈ ಬ್ಯಾಗ್ ನಮಗೆ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್. ಈ ವಿಡಿಯೋವಿನ ಕಡೆ ಹ್ಯಾಂಡ್ ಬ್ಯಾಗ್ ಇದು. ಆ್ಯಕ್ಚುಲಾಗಿ ಇದು ಹ್ಯಾಂಡ್ ಬ್ಯಾಗ್ ಅಲ್ಲ, ಇಟ್ಸ್ ಪರ್ಸ್. ಏನೂ ಇಲ್ಲ, ಝೀರೋ ಒಳಗಡೆ. ಸೊ ಇದು ಲೈಕ್ ಓಕೆ, ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಟ್ಯಾನ್ ಕಲರು, ಮತ್ತು ಸ್ವಲ್ಪ ಎಲ್ಲಾದರೂ ಹೋಗಲಿಕ್ಕೆ ಸ್ವಲ್ಪ ಸ್ಟೈಲಿಶ್ ಆಗಿದೆ ಅನ್ನಿಸ್ತು. ಅದರಿಂದ ಪರ್ಚೇಸ್ ಮಾಡಿಕೊಂಡೆ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಒಂಚೂರು ಬೆಟರ್ ಕ್ವಾಲಿಟಿಯಲ್ಲೇ ಲೆದರ್ ಬಂದಿದೆ. ಇಟ್ಸ್ ಪ್ಯೂರ್ ಲೆದರ್ ಆಗಿರುತ್ತೆ. ಇದು ಬೇಕಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಬೋದು. ಇದ್ರ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ, ಬಿಕಾಸ್ ಜಿಪ್ಪೆಲ್ಲ ಸೇಫ್ಟಿ ಪರ್ಪಸ್ಗೆ ನಾನು ಹೇಳಿದೆ ಅಂದರೆ ಏನೂ ಇಲ್ಲ ಅದರಲ್ಲಿ. ಯಾಕೆಂದರೆ ಈ ಒಳಗಡೆ ಎಲ್ಲ ಏನಾದರೂ ಇಟ್ಕೊಂಡ್ವಿ ಅಂದರೆ ಕ್ಯಾರಿ ಮಾಡಿದ್ವಿ ಅಂದರೆ ಜಿಪ್ಪೆಲ್ಲ ಇರಬೇಕು. ಬಟ್ ಏನಪ್ಪ ಅಂದರೆ ನನಗೆ ಈಸಿಯಾಗಿ ಬಂದುಬಿಟ್ಟು ಫೋನ್ ಕ್ಯಾರಿ ಮಾಡ್ಕೋಬೋದು. ನೋಡ್ರಿ, ಒಂದು ಫೋನ್ ಇಟ್ಟನ ಇಲ್ಲಿ ಸ್ವಲ್ಪ ಗ್ಯಾಪ್ಸ್ ಇದೆ, ಪೈಸಾ ಇಟ್ಕೋಬೋದು, ಅಥವಾ ಎಂತ ಹೇಳೋದು ಕರ್ಚೀಫ್ಗಳು, ಈ ಥರ ಸಿಂಪಲ್ಲಾಗಿ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅನ್ನೋವಾಗ ಸ್ಟೈಲ್ ಆಗಿರುತ್ತೆ. ಸೊ ಈ ಥರ ಹಿಂಗೆ ಹಾಕ್ಕೊಂಡು ಹೋಗಲಿಕ್ಕೆ ಸೂಪರ್ ಆಗಿದೆ. ಇದನ್ನು ನೀವು ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಕಾರ್ಡ್ಸ್ ಅದೇನು ಇಟ್ಕೊಳ್ಳೋಕ್ಕಾಗೋದಿಲ್ಲ, ಯಾಕೆಂದರೆ ಇದರಲ್ಲಿ ಜಿಪ್ ಇಲ್ಲ. ಸೊ ಸೇಫ್ಟಿ ಇಲ್ಲ, ಓಕೆನಾ.
ಅದು ಮಾತ್ರ ಅಲ್ಲದೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಎಲ್ಲಾದರೂ ಹೋಗಲಿಕ್ಕೆ ಸ್ಟೈಲಿಶ್ ಆಗಿ ನೀವು ಯೂಸ್ ಮಾಡ್ಕೊಳ್ಳೋಕೆ ಮಾತ್ರನೇ ಇದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಪ್ರೈಸ್ ಕೂಡ ಸೂಪರ್ ಅಫೋರ್ಡಬಲ್ ಅನ್ನೋದ್ರಿಂದ ನಾನು ಇದನ್ನು ಖರೀದಿ ಮಾಡಿದೆ. ನಿಮಗೆ ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಾನು ತೋರಿಸಿದಂಥ ಈ 3 ಬ್ಯಾಗ್ಗಳ ಬಗ್ಗೆಯೂ ನಿಮಗೆ ಒಂದು ಚಿಕ್ಕ ಐಡಿಯಾ ಬಂದಿರುತ್ತೆ. 3 ಬಂದುಬಿಟ್ಟು ಮ್ಯಾಕ್ಸಿಮ್ ಎಲೋನ್ ಅನ್ನುವಂಥ ಬ್ರ್ಯಾಂಡಲ್ಲಿ ಇದ್ದಂಥದ್ದು. ಸೊ ಕ್ವಾಲಿಟಿ ಆಗಲಿ ಡಿಸೈನ್ ಆಗಲಿ ಆಲ್ಮೋಸ್ಟ್ ನಾನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಅಕಸ್ಮಾತ್ ಏನಾದರೂ ಡೌಟ್ ಇತ್ತು ಅಂದರೆ ಎಲ್ಲನೂ ಬಂದುಬಿಟ್ಟು ಕಾಮೆಂಟ್ನಲ್ಲಿ ಹೇಳಿ ತಿಳಿಸಿ. ಸೊ ದಟ್ ನನಗೂ ಒಂದು ಐಡಿಯಾ ಬಂದುಬಿಡುತ್ತೆ. ಯಾವುದಾದ್ರೂ ಒಳ್ಳೆ ಬ್ಯಾಗ್ಸ್ ಅಮೆಝಾನಲ್ಲಿ ಇದೆ ಅಂದರೆ ಅದು ನನಗೆ ಸಜೆಸ್ಟ್ ಮಾಡಿ ನಾನು ಕೂಡ ನೆಕ್ಸ್ಟ್ ಟೈಮ್ ನೋಡಿ ಪರ್ಚೇಸ್ ಮಾಡ್ಕೊತೀನಿ. ಸೊ ಬಾಯ್ ಫ್ರೆಂಡ್ಸ್.